ರಾಯರ ಮಹಿಮೆ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಹಾಗೆ ತುಂಬ ಒಳ್ಳೇದಾಗಿದೆ ನಿಜ ಹೇಳಬೇಕಂದ್ರೆ. ಅಂದರೆ ನಾವು ಮೊದಲು ರಾಯರನ್ನ ನಂಬ್ತಿರಲಿಲ್ಲ, ಅಂದರೆ ಈ ದೇವ್ರನ್ನ ಅಷ್ಟು ನಡ್ಕೋತಾ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಲಾಸ್ಟ್ 1 ಇಯರಿಂದ ಮಾಡುವಾಗಿಂದ ಲೈಕ್ ತುಂಬಾ ಯಶಸ್ಸು ಕಂಡಿದೆ ನಮಗೂ ಸಹ. ನಿಮ್ಮ ತಂದೆ ತಾಯಿಗೆ ಏನು ಒಳ್ಳೇದಾಗಿದೆ? ಅವ್ರು ಆ್ಯಕ್ಚುಲಿ ಮನೆ ಸೈಟ್ ತೊಗೊಳ್ಬೇಕು ಅಂತ ಒಂದು ರೀಸನ್ಗೆ ಮಾಡಿದ್ದು ಹೇಳಬೇಕಂದ್ರೆ. ಮೇಡಮ್, ಇವತ್ತು ನೀವು ಮಾತಾಡದಿರೋದ್ರಲ್ಲಿ 4ನೇವರು ನೀವು ಸೈಟ್ಗೋಸ್ಕರ ಅದನ್ನ ಕೇಳಿ ನಾವು ಸಹ ಬಂದಿದ್ದು. ಸೊ ಅದು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿ ಆ್ಯಕ್ಚುಲಿ ಇಲ್ಲಿ ದೀಪ ಹಚ್ಚಬೇಕು, ಲೈಕ್ ಏನೋ ಪ್ರತಿ ವಾರ ಬಂದು ಮಾಡಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ಬೋದು, ಹೇಳ್ತಾರೆ ಹಂಗಂತ. ಬಟ್ ಮಾಡ್ತಾ ಗೊತ್ತಾಗುತ್ತೆ. ಒಂದು 4-5 ವೀಕ್ಸಲ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗೋಗುತ್ತೆ. ಲೈಕ್ ಇಟ್ ಇಸ್ ನಾಟ್ ಇಟ್ಸ್ ವರ್ತ್ ಇಟ್ ಅಂತ ಅನ್ಸುತ್ತೆ. ಮೇಡಮ್, ಇಲ್ಲಿ ಬರೀ 100-200 ಕಾಯಿಗಳಿಲ್ಲ, ಎಷ್ಟು ಸಾವಿರಾರಿದೆ. ಏನನ್ಸುತ್ತೆ ಇದ್ರ ಬಗ್ಗೆ? ನಾವು ಫಸ್ಟ್ ಟೈಮ್ ಬಂದಾಗ 100-200 ಮಾತ್ರ ಇದ್ದಿದ್ದೆ. ನಾವು ಒಂದು 4-5 ವಾರ ಬಂದ್ಮೇಲೆ ನಮಗೆ ಎಷ್ಟೊಂದು ಸಾವಿರ ಕಾಯಿಗಳ ಜೊತೆ ಕಾಣಿಸ್ತಿದೆ. ಲೈಕ್ ಅಬೌಟ್ ಕರಿಯರ್ ವಿಷಯವಾಗಾದ್ರೂ ಆಗಲಿ, ಎಸ್ಪೆಷಲಿ ಪ್ರಾಪರ್ಟಿ ವಿಷಯವಾಗಿ ಅಲ್ಲಿಗೆ ಹೋಗಿ ಬಂದ್ಮೇಲೆ ನಮಗೆ ನೆಕ್ಸ್ಟ್ 2-3 ವೀಕ್ಸಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಇಷ್ಟೊಂದು ಓದ್ಬಿಟ್ಟೆಲ್ಲ ಈ ತರ ಎಲ್ಲ ಮಾಡ್ಬೇಕು, ಇದನ್ನೆಲ್ಲ ನಂಬೇಕಾ ಅಂತಾರೆ ಅಂತವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಆ ರೀತಿ ಆಕ್ಚುಲಿ ನಾನು ಕೂಡ ಅದೇ ಕ್ಯಾಟಗರಿಯಲ್ಲಿ ಇದ್ದಿದ್ದು ಮುಂಚೆ. ಬಟ್ ಇಲ್ಲಿ ಬಂದು ಒಳ್ಳೇದಾದ್ಮೇಲೆ ನನಗೂ ಗೊತ್ತಾಗಿದ್ದು ಹೇಳಬೇಕಂದ್ರೆ. ತುಂಬ ಅಥೇಯಿಸ್ಟ್ ಇರ್ತಾರೆ, ಬಟ್ ಒಂದ್ಸತಿ ನಡ್ಕೊಂಡು ನೋಡ್ಬೇಕು. 1-2-3 ವೀಕ್ಸಲ್ಲಿ ಗೊತ್ತಾಗೋಗುತ್ತೆ. ಭಕ್ತಾದಿಗಳಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಭಕ್ತಾದಿಗಳಿಗೆ ಅಂದರೆ ರಶ್ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಲೈಕ್ ಇಲ್ಲಿ ಮಹಿಮೆ ಇಲ್ಲ ಅನ್ನೋದಲ್ಲ. ಸುಮ್ಮನೆ ಜಾತ್ರೆ ಮರಳು ಅನ್ನೋ ಥರ ಬರೋದಿಲ್ಲ. ಯಾರೂ ಬಂದು ನೋಡಿ ನಮಗೆ ಗೊತ್ತಾಗುತ್ತೆ, ನಿಮಗೆ ರಿಸಲ್ಟ್ಸ್ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಇಲ್ಲಿ ಬಂದು ಹೋದ್ಮೇಲೆ ಗುರುವಾರ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ರಾಯರ ದಿನ, ಪ್ರತಿ ಗುರುವಾರ ನಾವು ಉಪವಾಸ ಮಾಡ್ತಿದ್ದೀವಿ. ಅದರಿಂದ ಇಲ್ಲಿಗೆ ಬಂದು ಹೋದ್ಮೇಲಿಂದ ಪ್ರತಿ ಗುರುವಾರ ಉಪವಾಸ ಮಾಡ್ತೀವಿ. ಸಂಜೆನೆ ನಾವು ಊಟ ಸಹ ಮಾಡೋದು ಸಹ. ಲೈಕ್ ಆ ಲೆವೆಲ್ಗೆ ನಾವು ಕೂಡ ಚೇಂಜ್ ಆಗಿದ್ದು. ಐ ವಾಸ್ ನಾಟ್ ಅ ಗರ್ಲ್ ಹೂ ಬಿಲೀವ್ಡ್ ಇನ್ ಗಾಡ್ ಬಿಫೋರ್, ಬಟ್ ಲೇಟರ್ ಆನ್